ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಲೆಟ್ ದ ಡೇಟಾ ಪಾಯಿಂಟ್ಸ್. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಕೊಟ್ಟಿಲ್ಲ, ಡೇಟಾ ಪಾಯಿಂಟ್ಸ್. ಸೊ ಡೇಟಾ ಪಾಯಿಂಟ್ಸ್ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಡೇಟಾ ಪಾಯಿಂಟ್ಸ್, ಅಪ್ಲೈ ದ ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್ ಅಂಡ್ ಫೈಂಡ್ ದ ಟ್ರಾನ್ಸ್ಫಾರ್ಮ್ ಡಾಟಾ. ವೆರಿ ಈಸಿ ಪ್ರಾಬ್ಲಮ್. ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಮೊದಲನೇ ಸ್ಟೆಪ್ ಸೊಲ್ಯೂಷನ್. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೀನ್ ವೆಕ್ಟರ್ ಅನ್ನ ಕಂಡುಹಿಡಿತೀವಿ. ಏನು ಮೀನ್ ವೆಕ್ಟರ್? ಮೀನ್ ವೆಕ್ಟರ್. ಸೊ ಮೀನ್ ವೆಕ್ಟರ್ ಅನ್ನ ನಾನು m ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಮೊದಲನೇ ಪಾಯಿಂಟ್ ಗಳು ಏನಿರೋದು ಡೇಟಾ ಪಾಯಿಂಟ್ಸ್ 2 ಮತ್ತೆ 6, ನೆಕ್ಸ್ಟ್ 1 ಮತ್ತೆ 7. ಮೀನ್ ಅಂತ ಅಂದ್ರೆ ಏನು? ಆವರೇಜ್. ಮೀನ್ ಅಂತ ಅಂದ್ರೆ ಏನು? ಆವರೇಜ್. ಸೊ 2 + 1 ಡಿವೈಡೆಡ್ ಬೈ 2, 2 + 1 ಡಿವೈಡೆಡ್ ಬೈ 2, ನೆಕ್ಸ್ಟ್ 6 + 7 ಡಿವೈಡೆಡ್ ಬೈ 2, 6 + 7 ಡಿವೈಡೆಡ್ ಬೈ 2. ಸರಿನಾ? ಸೊ ನೆನಪಿರಲಿ, ಡೇಟಾ ಪಾಯಿಂಟ್ಸ್ ಕೊಟ್ಟಾಗ ಯಾವ ರೀತಿ ಮೊದಲನೇದು ಪ್ಲಸ್ ಮೊದಲನೇದು ಡಿವೈಡ್ ಬೈ 2. ಯಾಕೆ ಡಿವೈಡ್ ಬೈ 2? 2 ಎಲಿಮೆಂಟ್ಸ್ ಇರೋದು. ಆವರೇಜ್ ಕಂಡುಹಿಡಿಬೇಕು ಅಂತಂದ್ರೆ ಡಿವೈಡ್ ಬೈ 2 ಇಟ್ ಸೆಲ್ಫ್. ನೆಕ್ಸ್ಟ್ 6 + 7 ಡಿವೈಡ್ ಬೈ 2. ಸೊ ವ್ಯಾಲ್ಯೂಸ್ ಏನಾಗುತ್ತೆ ನೋಡಿ, 2 + 1 ವಿಲ್ ಬಿ 3, 3 ಡಿವೈಡೆಡ್ ಬೈ 2 ಅಂತ ಅಂದ್ರೆ ವ್ಯಾಲ್ಯೂ ವಿಲ್ ಬಿ 1.5. ನೆಕ್ಸ್ಟ್ 6 + 7 ವಿಲ್ ಬಿ 13, 13 ಬೈ 2 ಅಂತ ಅಂದ್ರೆ ಎಷ್ಟಾಗುತ್ತೆ? 6.5. ಸರಿನಾ? ಸೊ ಮೊದಲನೇ ಸ್ಟೆಪ್ ಮುಗೀತು. ನೆಕ್ಸ್ಟ್ ಎರಡನೇ ಸ್ಟೆಪ್ಗೆ ಹೋಗೋಣ. ಸ್ಟೆಪ್ ನಂಬರ್ 2 ವಿಲ್ ಬಿ ಈಕ್ವಲ್ ಟು x ಮೈನಸ್ m ಅಂತ ಅರ್ಥ. x ಮೈನಸ್ m ಅಂತಂದ್ರೆ ಸಿಂಪಲ್, ಮೀನ್ ವ್ಯಾಲ್ಯೂ ನನಗೆ ಗೊತ್ತಿದೆ ಅಲ್ವಾ. ಸೊ ಇವುಗಳಿಂದ ಏನು ಎಕ್ಸ್ ಡೇಟಾ ಪಾಯಿಂಟ್ಸ್ ಗಳು ಸಿಕ್ಕಿದಾವೆ ಅವುಗಳಿಂದ ನಾನು ಸಬ್ಸ್ಟ್ರಾಕ್ಟ್ ಮಾಡಬೇಕು ಮೀನ್ ವ್ಯಾಲ್ಯೂ ಅನ್ನ. ಸಿಂಪಲ್. ಸೊ ಇದನ್ನ ನಾವೇನಂತ ಕರಿಬಹುದು ಅಂತಂದ್ರೆ ಮೀನ್ ಸೆಂಟರ್ ಆಫ್ ಡೇಟಾ ಅಂತ ಕರಿಬಹುದು. ಏನು? ಮೀನ್ ಸೆಂಟರ್ ಆಫ್ ಡೇಟಾ ಅಂತ ಕರಿಬಹುದು. ಸೊ ಇವಾಗ ನೋಡಿ ಏನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಮೊದಲನೇ ಪಾಯಿಂಟ್ಸ್ ಗಳೇನು? 2 ಮತ್ತೆ 6 ಅಲ್ವಾ. ಸೊ 2 ಮೈನಸ್ 1.5, ನೆಕ್ಸ್ಟ್ 6 ಮೈನಸ್ 6.5. ಇಷ್ಟೇ, ಸಿಂಪಲ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ 2 ಮೈನಸ್ 1.5 ಅಂತ ಅಂದ್ರೆ ಎಷ್ಟಾಗುತ್ತೆ? 0.5. 6 ಮೈನಸ್ 6.5 ಅಂತ ಅಂದ್ರೆ ಮೈನಸ್ 0.5. ಸೊ ಇದೇ ರೀತಿ ಇನ್ನೊಂದು ಡೇಟಾ ಪಾಯಿಂಟ್ಗೂ ಕೂಡ ಕಂಡುಹಿಡಿಬೇಕು. ಸೊ ಲೆಟ್ ಮಿ ಕಾಲ್ ಇಟ್ ಆಸ್ x1. ಸರಿನಾ? ಸೊ x1 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ x2 ವಿಲ್ ಬಿ ಈಕ್ವಲ್ ಟು x ಮೈನಸ್ m ಅಂತಾನೆ ಅರ್ಥ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಡೇಟಾ ಪಾಯಿಂಟ್ಸ್ ಏನು? 1 ಮತ್ತೆ 7 ಅಲ್ವಾ. ಸೊ 1 7 ಮೈನಸ್ ಮೈನಸ್, ಸೊ 1.5 6.5. ಯಾಕೆ ಇದರಿಂದ ಇದನ್ನೇ ಯಾಕೆ ಇದರಿಂದ ಇದನ್ನೇ ಸಬ್ಸ್ಟ್ರಾಕ್ಟ್ ಮಾಡಿದ್ದು ಅಂತಂದ್ರೆ ಸಿಂಪಲ್ ನೋಡಿ, 2 ಮತ್ತೆ 1 ಅನ್ನ ಯೂಸ್ ಮಾಡಿಕೊಂಡು 1.5 ತರಿಸಿರೋದು ಮೀನ್ ವ್ಯಾಲ್ಯೂ ಅಂತ. ಸೊ ಅದಕ್ಕೋಸ್ಕರ 2 ಮತ್ತೆ 1 ಗೆ ನಾವು 1.5 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ನೆಕ್ಸ್ಟ್ 6 ಮತ್ತೆ 7 ಅನ್ನ ಯೂಸ್ ಮಾಡ್ಕೊಂಡು 6.5 ತರಿಸಿದ್ವಿ. ಸೊ 6 ಮತ್ತೆ 7 ಅಲ್ಲಿ ನಾವು 6.5 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ ವ್ಯಾಲ್ಯೂ ಏನಂತೆ? 1 ಮೈನಸ್ 1.5 ಅಂತ ಅಂದ್ರೆ ಮೈನಸ್ 0.5, 7 ಮೈನಸ್ 6.5 ಅಂತ ಅಂದ್ರೆ ಇಟ್ ವಿಲ್ ಬಿ 0.5. ಸೊ x ಮೈನಸ್ m ಅಂತ ತಗೊಂಡ್ರೆ, ಸೊ x ಮೈನಸ್ m ವಿಲ್ ಬಿ ಈಕ್ವಲ್ ಟು, ಸೊ ಮೊದಲನೇದು ಬರೀರಿ 0.5 ಮೈನಸ್ 0.5, 0.5 ಮೈನಸ್ 0.5. ನೆಕ್ಸ್ಟ್ ಎರಡನೇದೇನು? ಮೈನಸ್ 0.5 ಮತ್ತೆ 0.5. ಸೊ ಇವಾಗ ಇದು ವೆರಿ ಇಂಪಾರ್ಟೆಂಟ್. x ಮೈನಸ್ m ವ್ಯಾಲ್ಯೂ ನಮಗೆ ಬೇಕಾಗುತ್ತೆ. ಸೊ x ಮೈನಸ್ m ವ್ಯಾಲ್ಯೂ ಇಸ್ ಈಕ್ವಲ್ ಟು 0.5 ಮೈನಸ್ 0.5 ಮೈನಸ್ 0.5 0.5. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಕೋವೇರಿಯನ್ಸ್ ಅನ್ನ ಕಂಡುಹಿಡಬೇಕು. ಸ್ಟೆಪ್ ನಂಬರ್ 3 ಕೋವೇರಿಯನ್ಸ್. ಸೊ ಕೋವೇರಿಯನ್ಸ್ ಅಂತ ಅಂದ್ರೆ ಸಿಂಪಲ್, ಇಲ್ಲಿ ಏನು ನಮಗೆ ಸ್ಟೆಪ್ 2 ಅಲ್ಲಿ ಮೀನ್ ಸೆಂಟರ್ ಆಫ್ ದಿ ಡೇಟಾ ಪಾಯಿಂಟ್ ಸಿಕ್ಕಿದ್ವಲ್ಲ, ಸೊ ಅವುಗಳನ್ನ ಮತ್ತೆ ಅದರ ಟ್ರಾನ್ಸ್ಪೋಸ್ ಅನ್ನ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಸೊ ನೋಡಿ ಇಲ್ಲಿ 0.5 ಮೈನಸ್ 0.5 ಅಲ್ವಾ ಮೊದಲನೇದು. ಸೊ ಇದ್ರ ಟ್ರಾನ್ಸ್ಪೋಸ್ ಏನಾಗುತ್ತೆ? 0.5 ಮೈನಸ್ 0.5 ಆಗುತ್ತೆ. ಸೊ ಏನ್ ಮಾಡಿದ್ವಿ? ಕಾಲಮ್ ನಲ್ಲಿ ಇದ್ದಿದ್ದನ್ನ ರೋ ಆಗಿ ಕನ್ವರ್ಟ್ ಮಾಡಿದ್ವಿ ಅಷ್ಟೇ. ಸೊ ಇದನ್ನ C1 ಅಂತ ಕರಿತೀನಿ, ಕೋವೇರಿಯನ್ಸ್ 1. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಮಲ್ಟಿಪ್ಲೈ ಮಾಡಿದ್ರೆ ಯಾವ ರೀತಿ? 0.5 into 0.5 will be 0.25. 0.5 into minus 0.5 will be minus 0.25. Next, minus 0.5 into 0.5 will be minus 0.25. Minus 0.5 into minus 0.5 will be minus into minus plus ಆಗುತ್ತೆ. So 0.25. ಸೊ ಅದೇ ರೀತಿ C2 ವ್ಯಾಲ್ಯೂ ಕಂಡುಹಿಡಿಯೋಣ. C2 will be equal to, ಸೊ ಎರಡನೇದು ಏನಿರೋದು minus 0.5 0.5 minus 0.5 0.5 into minus 0.5 ಮತ್ತೆ 0.5. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ ನೋಡಿ ಮೈನಸ್ 0.5 ಇಂಟು ಮೈನಸ್ 0.5 ಏನಾಗುತ್ತೆ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ಬಿಟ್ಟು 0.25 ಮಾತ್ರ ಉಳ್ಕೊಂತು. minus 0.5 into 0.5 will be minus 0.25. Next
minus 0.5 into minus 0.5 minus 0.25 minus 0.5 into 0.5 ಎಷ್ಟಾಗುತ್ತೆ 0.25. ಸೊ ಇವಾಗ ಏನ್ ಮಾಡಬೇಕು ಅಂತಂದ್ರೆ ಇವೆರಡನ್ನು ಸೇರಿಸ್ಬಿಟ್ಟು ಒಂದು ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಯಾವ ರೀತಿ ಕಂಡುಹಿಡಿಯೋದು? ಫೈನಲ್ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ C will be equal to, so add ಮಾಡಿ ಅಷ್ಟೇ, 0.25 plus 0.25 ಏನಾಗುತ್ತೆ 0.5 minus 0.25 plus minus 0.25 ಏನಾಗುತ್ತೆ minus 0.5 ಆಗುತ್ತೆ. ಆಡ್ ಮಾಡಿದ್ರು ಕೂಡ minus 0.25 minus 0.25 ಏನಾಗುತ್ತೆ ಆಡ್ ಮಾಡಿದ್ರೆ minus 0.5 ಆಗುತ್ತೆ. 0.25 plus 0.25 will be 0.5. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ 4 ಅಲ್ಲಿ ನಾವು ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿತೀವಿ. ಐಗನ್ ವ್ಯಾಲ್ಯೂಸ್. ಸೊ ಐಗನ್ ವ್ಯಾಲ್ಯೂಸ್ ಅನ್ನ ನಾವು ಫಾರ್ಮುಲಾ ಪ್ರಕಾರ ಮಾಡಿದ್ರೆ ವೆರಿ ಈಸಿ. ನೋಡಿ 2x2 ಮ್ಯಾಟ್ರಿಕ್ಸ್ ಇದ್ದಂಗೆ ನೋಡಿ, ಇಲ್ಲೆಲ್ಲ ನಮಗೆ ಜನರೇಟ್ ಆಗಿರೋದು 2x2 ಮ್ಯಾಟ್ರಿಕ್ಸ್ ಗಳು. ಸೊ ಲ್ಯಾಂಡಾ ಸ್ಕ್ವೇರ್ ಮೈನಸ್ ಸಮೇಷನ್ ಡಿ ಇಂಟು ಲ್ಯಾಂಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸರಿನಾ? ಸೊ ಇದನ್ನ ನೀಟಾಗಿ ಬರ್ಕೊಳ್ಳಿ. ಏನು? ಲ್ಯಾಂಡಾ ಸ್ಕ್ವೇರ್ minus summation of the diagonal elements into lambda plus determinant of C will be equal to 0. So ಇವಾಗ lambda square ಹಂಗೆ ಬರ್ಕೊಳ್ಳಿ, ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ಮೈನಸ್ summation of the diagonal elements. ನಾನು ಹೇಳಿದೆ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದು ಅಂತ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವು ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ 0.5 0.5. ಸಮೇಷನ್ ಅಂತಂದ್ರೆ ಆಡ್ ಮಾಡಬೇಕು. ಸೊ ಆಡ್ ಮಾಡಿ ಏನಾಗುತ್ತೆ 0.5 plus 0.5 summation D will be equal to 0.5 plus 0.5 whose value will be equal to 1 ಅಲ್ವಾ? ಸೊ summation of D value is 1 into lambda. 1 into lambda ಅಂದ್ರೆ ಏನು? lambda ಅಂದ್ರೆ ಏನು? ಸೇಮ್. ಪ್ಲಸ್ ಡಿಟರ್ಮಿನೆಂಟ್ ಆಫ್ C ಅನ್ನ ಕಂಡುಹಿಡಿಯೋಣ. ಸೊ ಡಿಟರ್ಮಿನೆಂಟ್ ಆಫ್ C ಅಂತಂದ್ರೆ ಏನಾಯ್ತು? 0.5 minus 0.5 minus 0.5 0.5 ಇದು ಡಿಟರ್ಮಿನೆಂಟ್ whose value will be equal to, ಯಾವ ರೀತಿ ಕಂಡುಹಿಡಿಯೋದು? ಕ್ರಾಸ್ ಮಲ್ಟಿಪ್ಲೈ. 0.5 into 0.5 ಏನಾಗುತ್ತೆ? 0.25 minus minus 0.25 minus 0.25 ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 0.5 into 0.5 will be 0.25. So 0.25 minus 0.25 value will be equal to 0. So determinant of C value is equal to 0 whose value equal to 0. ಸೊ ಇವಾಗ ಏನಾಯ್ತು? ನನಗೆ ಉಳ್ಕೊಂಡಿದ್ದು ಲ್ಯಾಂಡಾ ಸ್ಕ್ವೇರ್ ಮತ್ತೆ ಲ್ಯಾಂಡಾ ವಿಲ್ ಬಿ ಈಕ್ವಲ್ ಟು 0 ಮಾತ್ರ ಉಳ್ಕೊಂತು. ಸೊ ಇವಾಗ ಲ್ಯಾಂಡಾನ ನಾನು ಕಾಮನ್ ಆಗಿ ಹೊರಗಡೆ ತಕೊಂಡ್ರೆ ಇಲ್ಲೂ ಲ್ಯಾಂಡಾ ಇದೆ, ಇಲ್ಲೂ ಲ್ಯಾಂಡಾ ಇದೆ. ಸೊ ಇಲ್ಲಿ ಲ್ಯಾಂಡಾ ಸ್ಕ್ವೇರ್ ಅಲ್ಲಿ ಒಂದು ಲ್ಯಾಂಡಾ ಹೋದ್ರೆ ಕೇವಲ ಲ್ಯಾಂಡಾ ಮಾತ್ರ ಉಳಿತು, ಮೈನಸ್ ಇಲ್ಲಿ ಲ್ಯಾಂಡಾ ಒಂದೇ ಇದ್ದಿದ್ದು. ಸೊ ಅದನ್ನೇ ಕಾಮನ್ ಆಗಿ ತಗೊಂಡ್ರೆ ಏನು ಉಳಿಲ್ಲ. ಏನಿಲ್ಲ ಅಂತಂದ್ರೆ 1 ಅಂತ ಬರೀಬೇಕು. whose value will be equal to 0. ಸೊ ಇವಾಗ ಲ್ಯಾಂಡಾ ವ್ಯಾಲ್ಯೂಸ್ ಏನಾಗ್ತದೆ ಅಂತ ನೋಡೋಣ. ಸಿಂಪಲ್. ಫಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ವಾ ಮಧ್ಯೆ ಇರೋದು. ಸೊ ಲ್ಯಾಂಡಾನ ಉಳಿಸ್ಕೊಂಡು ಲ್ಯಾಂಡಾ ಮೈನಸ್ 1 ಅನ್ನ ಈ ಕಡೆ ಕಳಿಸ್ತೀನಿ. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇದು ಡಿನಾಮಿನೇಟರ್ ಬರುತ್ತೆ. 0 ಇಂದ ನೀವು ಏನೇ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಮೊದಲಿಗೆ ಲ್ಯಾಂಡಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0, ಯಾಕಂತಂದ್ರೆ ಇದಷ್ಟು ಕೆಳಗಡೆ ಹೋಗ್ಬಿಟ್ಟು 0 ಆಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ? ಈ ಲ್ಯಾಂಡಾ ಮೈನಸ್ 1 ಅನ್ನ ಉಳಿಸ್ಕೊಂಡು ಈ ಲ್ಯಾಂಡಾನ ಆ ಕಡೆ ಕಳಿಸ್ತೀನಿ. ಸೊ ಲ್ಯಾಂಡಾ ಡಿನಾಮಿನೇಟರ್ಗೆ ಹೋಗುತ್ತೆ, ಅದು 0 ಆಗುತ್ತೆ. ಸೊ ಏನು ಉಳ್ಕೊಂತು? ಲ್ಯಾಂಡಾ ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0 ಉಳ್ಕೊಂತು. ಸೊ ಇವಾಗ ಮೈನಸ್ 1 ಅನ್ನ ಆ ಕಡೆ ಕಳಿಸಿದೆ ಅಂತಂದ್ರೆ ಏನಾಗುತ್ತೆ? ಲ್ಯಾಂಡಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಸೊ ಈಗ ಲ್ಯಾಂಡಾ 1 ವಿಲ್ ಬಿ ಈಕ್ವಲ್ ಟು 1, ಲ್ಯಾಂಡಾ 2 ವಿಲ್ ಬಿ ಈಕ್ವಲ್ ಟು 0 ಅಂತ ತಗೋಬೇಕು. ನೆನಪಿರ್ಲಿ, ಯಾವ ಲ್ಯಾಂಡಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದಕ್ಕೆ ಮೊದಲನೇದು ಅಂತ ತಗೋಬೇಕು. ಸರಿನಾ? ಸೊ ಇಲ್ಲಿ 0 ಮತ್ತೆ 1 ದೊಡ್ಡದೇ ಅದು 1. ಸೊ ಅದಕ್ಕೆ ಲ್ಯಾಂಡಾ 1 ವಿಲ್ ಬಿ ಈಕ್ವಲ್ ಟು 1, ಲ್ಯಾಂಡಾ 2 ವಿಲ್ ಬಿ ಈಕ್ವಲ್ ಟು 0 ಅಂತ ನಾನು ತಗೊಂಡಿರೋದು. ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಯೋಣ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ಏನ್ ಹೇಳುತ್ತೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್? C minus lambda I into x will be equal to 0. ಸರಿನಾ? ಸೊ C ಅಂತಂದ್ರೇನು? ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್. ಆಲ್ರೆಡಿ ವ್ಯಾಲ್ಯೂಸ್ ಗೊತ್ತಿದೆ. ಮೈನಸ್ ಲ್ಯಾಂಡಾ ಇಂಟು I. ಸೊ I ಅಂತಂದ್ರೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಮಗೆಲ್ಲ 2x2 ಮ್ಯಾಟ್ರಿಕ್ಸ್ ಬಂದಿರೋದ್ರಿಂದ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಲ್ಯಾಂಡಾನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 into lambda will be lambda, 1 into lambda will be lambda. ಸೊ lambda into 0 will be 0 itself. ಸೊ ಇವಾಗ ಏನಾಯ್ತು? ಲ್ಯಾಂಡಾ ಇಂಟು 1 ವ್ಯಾಲ್ಯೂ, ಲ್ಯಾಂಡಾ ಇಂಟು ಐ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ, ಮತ್ತೆ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ವ್ಯಾಲ್ಯೂ ಏನಾಗುತ್ತೆ? 0.5 ಮೈನಸ್ ನೋಡಿ 0.5 ಮೈನಸ್ ಲ್ಯಾಂಡಾ ಆಪೋಸಿಷನ್ ಅಲ್ಲಿ ಏನಿದೆ ಅದು. ನೆಕ್ಸ್ಟ್ 0 ಮೈನಸ್ 0.5 ಮೈನಸ್ 0.5 ಮೈನಸ್ 0 ಇದೆ. ಸೊ 0 ಸಬ್ಸ್ಟ್ರಾಕ್ಟ್ ಮಾಡ್ರಿ, ಪ್ಲಸ್ ಮಾಡ್ರಿ, ಅದು ವ್ಯಾಲ್ಯೂ ಸೇಮ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್
-0.5 ಇದೆ. ಸೊ -0.5 ಮೈನಸ್ ಇಲ್ಲಿ 0 ಇದೆ. ಸೊ 0 ಸಬ್ಸ್ಟ್ರಾಕ್ಟ್ ಅಥವಾ ಆಡ್ ಮಾಡಿದ್ರೆ ಸೇಮ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಏನಿರೋದು 0.5. ಸೊ 0.5 ಮೈನಸ್ ಲ್ಯಾಂಬ್ಡಾ, ಸರಿನಾ? ಸೊ ಇವಾಗ ಏನಾಯ್ತು, ಸಿ ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ಗೊತ್ತಾಯ್ತು. ಇಂಟು ಎಕ್ಸ್ ಅಂತ ಕೊಟ್ಟಿದ್ದೀನಿ. ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಐಗನ್ ವೆಕ್ಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎ ಬಿ ಅಂತ ತಗೊಳ್ಳೋಣ. ಸೊ 2x2 ಮ್ಯಾಟ್ರಿಕ್ಸ್ ಗಳಿದ್ರೆ ನಮಗೆ, ಸೊ ಅವಾಗ ನಮಗೆ ಕೇವಲ 2 ಐಗನ್ ವೆಕ್ಟರ್ಸ್ ಮಾತ್ರ ಬರ್ತವೆ. ಸೊ ಎ ಬಿ whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0 ಮತ್ತೆ 0 ಅಂತ ತಗೊಳ್ಬಹುದು. ಸೊ ಇವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ. 0.5 ಮೈನಸ್ ಲ್ಯಾಂಬ್ಡಾ ಇಂಟು ಎ, 0.5 ಮೈನಸ್ ಲ್ಯಾಂಬ್ಡಾ ಇಂಟು ಎ ಪ್ಲಸ್ ಮೈನಸ್ 0.5 ಇಂಟು ಬಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ 0.5 ಇಂಟು ಬಿ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಮೈನಸ್ 0.5 ಇಂಟು ಎ, minus 0.5 into a plus 0.5 minus lambda into b. 0.5 minus lambda into b will be equal to 0. So ಇದನ್ನ equation 1 ಅಂತ ತಗೊಂತೀನಿ, ಇದನ್ನ equation 2 ಅಂತ ತಗೊಂತೀನಿ. ಸೊ ಈಗ ನಮಗೆ ಜನರೇಟ್ ಆಗಿರುವಂತಹ ಮೊದಲನೇ ಐಗನ್ ವ್ಯಾಲ್ಯೂನ ಮೊದಲನೇ ಈಕ್ವೇಶನ್ ಗೆ ಹಾಕ್ತೀನಿ, ಎರಡನೇ ಐಗನ್ ವ್ಯಾಲ್ಯೂನ ಎರಡನೇ ಈಕ್ವೇಶನ್ ಗೆ ಹಾಕ್ತೀನಿ. ಸೊ ಅವಾಗ ನನಗೆ ವೆಕ್ಟರ್ಸ್ ವ್ಯಾಲ್ಯೂ ಬರುತ್ತೆ, ಎ ಮತ್ತೆ ಬಿ ವ್ಯಾಲ್ಯೂ. ಸಿಂಪಲ್. ಸೊ ಸಬ್ಸ್ಟಿಟ್ಯೂಟ್ lambda 1 is equal to 1 in equation 1. So equation 1 is substitute ಮಾಡಿ. lambda ಎಲ್ಲಿದೆ ಅಲ್ಲಿ 1 ಅನ್ನ 0.5 minus 1 into a minus 0.5 b will be equal to 0 ಆಯ್ತು. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, 0.5 minus 1 ಅಂತಂದ್ರೆ minus 0.5 a minus 0.5 b will be equal to 0. ಸೊ ಇವಾಗ ನನಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿಸ್ಕೊಂತೀನಿ, ಬಿ ಅನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಸೊ ಮೈನಸ್ 0.5 ಎ ವಿಲ್ ಬಿ ಈಕ್ವಲ್ ಟು 0.5 ಬಿ ಆಯ್ತು. ಸೊ ಇವಾಗ 0.5 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಎ ವಿಲ್ ಬಿ ಈಕ್ವಲ್ ಟು ಬಿ ಮಾತ್ರ ಉಳ್ಕೊಂತು. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿಲ್ಲ ಅಂದ್ರೆ 1, ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ 1, ಸರಿನಾ? ಸೊ ಇವಾಗ ವ್ಯಾಲ್ಯೂಸ್ ಏನಾಯ್ತು, ವೆಕ್ಟರ್ ವ್ಯಾಲ್ಯೂಸ್ x ವಿಲ್ ಬಿ ಈಕ್ವಲ್ ಟು, ಸೊ x1 ಅಂತ ತಗೊಳ್ಳೋಣ. x1 ಇಸ್ ದ ವೆಕ್ಟರ್ ಫಾರ್ ದಿ ಐಗನ್ ವ್ಯಾಲ್ಯೂ 1. ಸೊ ಎ ಮತ್ತೆ ಬಿ, ಎ ಕೆಳಗಡೆ ಏನಿದೆ 1 ಇದೆ, ಬಟ್ ಇಲ್ಲಿ ಮೈನಸ್ ಕೂಡ ಇದೆ. ಸೊ ಮೈನಸ್ 1. ಬಿ ಕೆಳಗಡೆ ಏನಿದೆ 1, ಸೊ 1 ಅಂತ ಬೇಕು. ಸಬ್ಸ್ಟಿಟ್ಯೂಟ್ lambda 2 is equal to 0 in equation number 2. So minus 0.5 a plus 0.5 minus lambda ಇದೆ. So 0.5 minus 0 ಅಲ್ವಾ lambda value into b will be equal to 0. So minus 0.5 a plus 0.5 minus 0 will be 0.5 b will be equal to 0. a ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿಸ್ಕೋಬೇಕು, b ಅನ್ನ ಆ ಕಡೆ ಕಳಿಸಬೇಕು. minus 0.5 a will be equal to minus 0.5 b ಆಯ್ತು. ಯಾಕೆ ಪ್ಲಸ್ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 0.5 ಕ್ಯಾನ್ಸಲ್. a will be equal to b ಆಯ್ತು. ಸೊ a ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ 1, b ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ 1. ಸೊ ಇವಾಗ x2 will be equal to a ಮತ್ತೆ b whose value will be equal to 1 ಮತ್ತೆ 1. ಸೊ a ಕೆಳಗಡೆ ಇರುವಂತ 1 ಅನ್ನ a ಜೊತೆ ಬರೀಬೇಕು, b ಕೆಳಗಡೆ ಇರುವಂತ 1 ಅನ್ನ b ಜೊತೆ. ಸೊ ಇವಾಗ ನನಗೆ ಎರಡು ಐಗನ್ ವ್ಯಾಲ್ಯೂಸ್ ಏನಿದ್ದು ಅವೆರಡಕ್ಕೂ ಕೂಡ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಸಿಕ್ಕಿದವೆ. ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ ನನಗೆ ಜನರೇಟ್ ಆಗಿರುವಂತಹ ಎರಡು ಐಗನ್ ವೆಕ್ಟರ್ಸ್ ಅನ್ನು ಕೂಡ ನಾರ್ಮಲೈಸ್ ಮಾಡಬೇಕು. ಸೊ ನಾರ್ಮಲೈಸ್ ದಿ ವೆಕ್ಟರ್ಸ್, ನಾರ್ಮಲೈಸೇಷನ್ ಅಂತ ಬರೆಯಿರಿ ಸಾಕು. ಸೊ ನಾರ್ಮಲೈಸ್ ಯಾವ ರೀತಿ ಬರೆಯೋದು, ಸೊ ನಾರ್ಮಲೈಸ್ v1 ಅಂತ ತಗೊಂತೀವಿ, ಸರಿನಾ? ಸೊ ಮೊದಲನೇದಕ್ಕೆ v1 ಅಂತ ತಗೊಂಡ್ರೆ v1 will be equal to 1 divided by length of x1 into x1 which will be equal to 1 divided by length of x1 ಯಾವ ರೀತಿ ಕಂಡುಹಿಡಿಯೋದು, -1 ಇದೆ 1 ಇದೆ. ಸೊ ರೂಟ್ ಆಫ್ -1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಂಟು x1 ವ್ಯಾಲ್ಯೂ ಏನಿರೋದು -1 ಮತ್ತೆ 1. ಸೊ -1 ಮತ್ತೆ 1. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ -1 ಸ್ಕ್ವೇರ್ ಅಂತ ಅಂದ್ರೆ 1 ಸ್ಕ್ವೇರ್ ಅಂದ್ರೂ 1 ಪ್ಲಸ್ 1 ವಿಲ್ ಬಿ 2. ಸೊ 1/√2 ಇಂಟು -1 1. ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1/√2 ಇಂಟು -1 ವಿಲ್ ಬಿ -1/√2. 1/√2 ಇಂಟು 1 ವಿಲ್ ಬಿ 1/√2. ಸೊ ಇವಾಗ ನಾರ್ಮಲೈಸ್ಡ್ ವೆಕ್ಟರ್ ಫಾರ್ ದಿ ಐಗನ್ ವೆಕ್ಟರ್ಸ್ x1 ಸಿಕ್ಕಿದೆ. ನೆಕ್ಸ್ಟ್ x2 ನು ಕೂಡ ಅದೇ ರೀತಿ ಕಂಡುಹಿಡಿಯಬೇಕು. ಸೊ v2 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಲೆಂತ್ ಆಫ್ x2 ಇಂಟು x2. ಸೊ whose value will be equal to 1 divided by, ಸೊ ಏನು ಐಗನ್ ವೆಕ್ಟರ್ಸ್ ಬಂದಿರೋದು 1 and 1. ಸೊ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಂಟು 1 ಮತ್ತೆ 1.
ಸೊ ವ್ಯಾಲ್ಯೂಸ್ ಏನಾಗುತ್ತೆ 1 ಸ್ಕ್ವೇರ್ ಅಂದ್ರೆ 1, 1 ಸ್ಕ್ವೇರ್ ಅಂದ್ರೆ 1, 1 plus 1 will be 2. So 1 divided by 2 into 1 and 1. So values ಏನಾಗುತ್ತೆ 1 by root 2 into 1 will be 1 by root 2. Next 1 by root 2 into 1 will be 1 by root 2. So ಇವಾಗ ನಮಗೆ ಎರಡಕ್ಕೂ ಕೂಡ ನಾರ್ಮಲೈಸ್ಡ್ ವೆಕ್ಟರ್ಸ್ ಸಿಕ್ಕಿದಾವೆ. ಸೊ ಈಗ ಈ ಎರಡು ನಾರ್ಮಲೈಸ್ಡ್ ವೆಕ್ಟರ್ಸ್ ಏನ್ ಬಂದಿದಾವೆ ಅವನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡೋಣ. ಸೊ A will be equal to V1 V2 ಸರಿನಾ. ಸೊ A ಅಂತ ತಗೊಂಡ್ರೆ ಮ್ಯಾಟ್ರಿಕ್ಸ್ ಅನ್ನ ಸೊ A ವ್ಯಾಲ್ಯೂ is equal to V1. ಸೊ V1 ವ್ಯಾಲ್ಯೂ ಏನಿರೋದು -1 by root 2 1 by root 2. ನೆಕ್ಸ್ಟ್ V2 ವ್ಯಾಲ್ಯೂ ಏನಿರೋದು 1 by root 2 1 by root 2 1 by root 2 1 by root 2. ನನಗೆ A ವ್ಯಾಲ್ಯೂ ಬೇಕಾಗಿಲ್ಲ, A ಟ್ರಾನ್ಸ್ಪೋಸ್ ವ್ಯಾಲ್ಯೂ ಬೇಕು. ಸೊ A ಟ್ರಾನ್ಸ್ಪೋಸ್ will be equal to ಟ್ರಾನ್ಸ್ಪೋಸ್ ಅಂದ್ರೇನು, ಕಾಲಮ್ಸ್ ಅನ್ನ ರೋ ಆಗಿ ರೋ ಅನ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಸಿಂಪಲ್ ಟೆಕ್ನಿಕ್ ಏನು ನೋಡಿ, ಇಲ್ಲಿ -1 by root 2 ಹಂಗೆ ಬರೀರಿ, ಈ 1 by root 2 ನ ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿರುವಂತ 1 by root 2 ಇಲ್ಲಿಗೆ ಬರೀರಿ. ನೆಕ್ಸ್ಟ್ 1 by root 2 ಹಂಗೆ ಉಳ್ಕೊಳುತ್ತೆ. ಸೊ ಏನ್ ಮಾಡಿದ್ವಿ, ರೋ ವೈಸ್ ಇದ್ದಿದ್ದನ್ನ ಕಾಲಮ್ ವೈಸ್ ಬರ್ದಿದ್ವಿ ಅಷ್ಟೇ, ಸಿಂಪಲ್. ಸೊ ಇವಾಗ ನನಗೆ A ಟ್ರಾನ್ಸ್ಪೋಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಲಾಸ್ಟ್ ಎರಡು ಸ್ಟೆಪ್ ಮಾತ್ರ ಬಾಕಿ ಇರೋದು. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್, A into A transpose will be equal to ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನಾನು ಪ್ರೂವ್ ಮಾಡಬೇಕು. ಏನು A into A transpose will be equal to ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ A ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನೋಡಿ, ಇಲ್ಲಿ 1 by root 2 -1 by root 2 1 by root 2 1 by root 2 1 by root 2 into ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇದೆ 1 by -1 by root 2 1 by root 2 1 by root 2 1 by root 2. ಸೊ ವಿಲ್ ಬಿ ಈಕ್ವಲ್ ಟು 1 0 0 1 ಅಂತ ಪ್ರೂವ್ ಮಾಡಬೇಕು ಸರಿನಾ. ಯಾಕೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ತವೆ. ಸೊ 2 x 2 ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 x 2 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇವಾಗ ಈ ತರ ಪ್ರೂವ್ ಆಗುತ್ತೆ, ಮತ್ತೆ ನಾನು ಇಲ್ಲಿ ಮಾಡಿದ್ರೆ ಸುಮ್ಮನೆ ಲೆಂತಿ ಆಗುತ್ತೆ ಪ್ರಾಬ್ಲಮ್. ಸೊ ಇದು ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಸೊ ಇವಾಗ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಟ್ರಾನ್ಸ್ಫಾರ್ಮ್ಡ್ ಡೇಟಾನ ಕಂಡುಹಿಡಿಯಬೇಕು. ಸೊ ದೇರ್ಫೋರ್ ಟ್ರಾನ್ಸ್ಫಾರ್ಮ್ಡ್ ಡೇಟಾ y will be equal to a into x minus m. ಸೊ x minus m ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಗೊತ್ತಿದೆ, a ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ನಮಗೆ ಗೊತ್ತಿದೆ. ಸೊ ಎರಡನ್ನೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ 0.5 ನ 1/2 ಅಂತ ತಗೋಬಹುದು ಸರಿನಾ. ಸೊ 1/2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡ್ರಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನ್ ವ್ಯಾಲ್ಯೂಸ್ ಬರುತ್ತೆ, ಸೊ ವ್ಯಾಲ್ಯೂಸ್ ವಿಲ್ ಬಿ -1 by root 2 1 by root 2 0 ಮತ್ತೆ 0. ಸೊ ದಿಸ್ ಈಸ್ ದ ಟ್ರಾನ್ಸ್ಫಾರ್ಮ್ಡ್ ಡೇಟಾ ಮ್ಯಾಟ್ರಿಕ್ಸ್ ಸರಿನಾ. ಸೊ ಟ್ರಾನ್ಸ್ಫಾರ್ಮ್ಡ್ ಡೇಟಾ ಮ್ಯಾಟ್ರಿಕ್ಸ್ ಯಾವ ರೀತಿ ಕಂಡುಹಿಡಿಯೋದು, y will be equal to a into x minus m. ಸೊ ಬೇಕಾದ್ರೆ ನಾವು ಇದನ್ನ ಇನ್ವರ್ಸ್ ಮಾಡಿದ್ರೆ ನಮಗೆ ಕೊಟ್ಟಿರುವಂತ ಕ್ವಶನ್ ಬರುತ್ತೆ ಅಂತ ನಾವು ಪ್ರೂವ್ ಮಾಡಬಹುದು. ಯಾವ ರೀತಿ ಗೊತ್ತಾ, ಸೊ x will be equal to a transpose into y plus m ಅಂತ ಅರ್ಥ. ಸೊ m ವ್ಯಾಲ್ಯೂ ನಮಗೆ ಗೊತ್ತಿತ್ತು, ಅದನ್ನ ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಿಗೆ ಬರ್ಕೊಂಡಿದ್ವಲ್ಲ. ಸೊ m ವ್ಯಾಲ್ಯೂ ನಮಗೆ ಗೊತ್ತಿತ್ತು, ಮೀನ್ ವ್ಯಾಲ್ಯೂ ಫಸ್ಟ್ ಸ್ಟೆಪ್ ಅಲ್ಲಿ ಕಂಡುಹಿಡಿದಿದ್ನಲ್ಲ ಅದು ಮೀನ್ ವ್ಯಾಲ್ಯೂ ಅಂತ ಅಂದ್ರೆ, y ಅಂತ ಅಂದ್ರೆ ಇಲ್ಲಿ ಆಲ್ರೆಡಿ ಕಂಡುಹಿಡಿದಿದೀವಲ್ಲ ಮ್ಯಾಟ್ರಿಕ್ಸ್ ಅದು. ನೆಕ್ಸ್ಟ್ a ಟ್ರಾನ್ಸ್ಪೋಸ್ ವ್ಯಾಲ್ಯೂ ಆಲ್ರೆಡಿ ಇಲ್ಲಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ, x ವ್ಯಾಲ್ಯೂನೇ ಬರುತ್ತೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಡೇಟಾ ಪಾಯಿಂಟ್ಸ್ 2617 ಬರುತ್ತೆ ಅಂತ ಅರ್ಥ ಸರಿನಾ. ಸೊ ಇದನ್ನು ಕೂಡ ಎಕ್ಸ್ಟ್ರಾ ಪ್ರಾಬ್ಲಮ್ ಆಗಿ ಕೇಳಬಹುದು, ಇದರ ಕಂಟಿನ್ಯೂಷನ್ ಆಗಿ. ಸೊ ಏನು ಇನ್ವರ್ಸ್ ಮಾಡಿದ್ರೆ ಸೇಮ್ ಕ್ವಶನ್ ಬರುತ್ತೆ ಅಂತ ಕೇಳಬಹುದು. ಸೊ ಇದನ್ನ ಇನ್ವರ್ಸ್ ಮಾಡೋದು ಯಾವ ರೀತಿ ನೋಡಿ, x will be equal to a ಟ್ರಾನ್ಸ್ಪೋಸ್ y plus m. ಸೊ m ಅನ್ನ ನಾವು ಫಸ್ಟ್ ಸ್ಟೆಪ್ ಅಲ್ಲೇ ಕಂಡುಹಿಡಿದಿದ್ವಿ, y ಇಲ್ಲಿ ಕಂಡುಹಿಡಿದಿದೀವಿ, a ಟ್ರಾನ್ಸ್ಪೋಸ್ ವ್ಯಾಲ್ಯೂ ಇಲ್ಲಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 2167 ಬರುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.